ಮಾಡ್ತಾ ಇರಲಿ. ನಾವು ನಮ್ಮ ಸಿದ್ಧಾಂತನ, ನಮ್ಮ ನಂಬಿಕೆನ, ನಮ್ಮ ಆಚಾರ ವಿಚಾರನ ಹೇಳಲಿಕ್ಕೆ ಸರ್ಕಾರದ ಮುಖಾಂತರನೇ ನಾವು ಮಾಡೋದು. ಬಸವಣ್ಣವ್ರದ್ದು ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ, ಕೆಂಪೇಗೌಡರದ್ದು ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ, ಗಾಂಧೀಜಿಯವ್ರದ್ದು ಸ್ಟ್ಯಾಚ್ಯೂ ಮಾಡ್ತೀವಿ, ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯೂ ಮಾಡ್ತೀವಿ. ಈ ದೇಶದಲ್ಲಿ ಯಾವ ಮೂರ್ತಿ ಇಲ್ಲದೆ ಹೋದಷ್ಟು ಜಾಸ್ತಿ ಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದಿದೆ. ಅದನ್ನು ಮರ್ತುಬಿಟ್ಟಿದ್ದಾರೆ ಕೆಲವರು. ಅದೆಲ್ಲ ನಾವು ನೆನಪು ಮಾಡಬೇಕಲ್ಲ, ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅಂತೇಳಿ. ಸೊ ಅದಕ್ಕೆ ನಾವು ಹಂಗಾರೆ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂನ ವಿಧಾನಸೌಧ ಮುಂದೆ ಹಾಕಿದ್ವಲ್ಲ, ಸರ್ಕಾರದಲ್ವಾ ಅದು? ಗಾಂಧೀಜಿ ಸ್ಟ್ಯಾಚ್ಯೂ ಸರ್ಕಾರದಲ್ವಾ? ನೆಹರು ಸ್ಟ್ಯಾಚ್ಯೂ ಸರ್ಕಾರದಲ್ವಾ? ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರೋಗ್ರಾಮ್, ಇಟ್ ಇಸ್ ಎ ಗೌರ್ಮೆಂಟ್ ಪ್ರೋಗ್ರಾಮ್. ಮುಂದಕ್ಕೂ ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲಿ, ಮನಮೋಹನ್ ಸಿಂಗ್ ಅವರ ಕಾರ್ಯಕ್ರಮ, ಅವ್ರು ಕೊಟ್ಟ ಕಾರ್ಯಕ್ರಮದಲ್ಲಿ ಡೆಫಿನೆಟ್ಲಿ ನಾವೇನೇನೋ ಹೊಸ ಆಲೋಚನೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಆಯಿತು, ಅದಕ್ಕೆ ಬಸವರಾಜ ಬೊಮ್ಮಾಯಿಗೆ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಕರಿತೀನಿ ಸಪ್ರೇಟಾಗೆ. ಎಲ್ಲ ಪಟ್ಟಿ ಮಾಡ್ಕೊಂಡಿರಿ, ಅವ್ರು ಯಾರು ಏನು ಹೇಳವ್ರೆ ಎಲ್ಲರಿಗೂ ಉತ್ತರ ಕೊಡೋಣ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್, ಗುಡ್ ಲಕ್ ಟು ದೆಮ್, ನ್ಯೂ ಇಯರ್ ಟು ದೆಮ್. ಸದ್ಯ ಅವ್ರದೆಲ್ಲ ಒಲೆ ಬೇಕಾರೆ ನಮ್ಮ ಹತ್ರ ಇದು ಸೂಜಿ ಇದೆ, ಸೂಜಿನೂ ಇದೆ, ದಾರ ಇದೆ, ಎರಡು ಸೇರಿ ಕಳಿಸ್ಕೊಡ್ತೀನಿ. ಫಸ್ಟ್ ಅವ್ರ ಮನೆ ಹೊಲ್ಕೊಳ್ಳಿ.